ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ದೇಶದ ಹಲವು ಕಡೆಗಳಿಂದ ಬಂದಂತಹ ಯುವಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ನೀಟ್ ದಂಗಲ್ ಉಗ್ರ ಸ್ವರೂಪ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರ. ಮೋದಿ ಭರವಸೆಗೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಜಗ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಸಿಜೆಪಿ ಪಟ್ಟು ಹಿಡಿದಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡುವವರೆಗೂ ಕೂಡ ಹೋರಾಟವನ್ನ ಹಿಂದೆ ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ಅಂತ ಹೇಳ್ತಿದ್ದಾರೆ. ಪ್ರಧಾನಿ ಮೋದಿ ಅವರ ಟ್ವೀಟ್ ಬಳಿಕ ಕಾಕ್ರೋಚ್ ಜನತಾ ಪಾರ್ಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಚಾರವನ್ನಿಟ್ಕೊಂಡು ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ಅನ್ನುವಂತಹ ಮಾತುಗಳನ್ನು ಸಿಜೆಪಿ ಹೇಳ್ತಾ ಇದೆ. ಇನ್ಫ್ಯಾಕ್ಟ್ ಮೊದಲು ಈ ಹೋರಾಟವನ್ನು ಶುರು ಮಾಡಿದ್ಯಾರು ಅಂದರೆ ಸೋನಮ್ ವಾಂಗ್ಚುಕ್ ಅವರು. ಬಟ್ ಈಗ ಅವರು ವಿದ್ಯಾರ್ಥಿಗಳನ್ನು ಸರ್ಕಾರ ಸರಿಯಾಗಿ ನಡೆಸ್ಕೊಳ್ಬೇಕು, ನಾನು ಹೋರಾಟದಿಂದ ಹಿಂದೆ ಸರಿಯೋದಕ್ಕೆ ರೆಡಿ ಅನ್ನುವಂತಹ ಮೆಸೇಜ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಕ್ರಮದ ನಂತರ ಸಿಜೆಪಿ ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಯಲ್ಲ ಅನ್ನುವಂತಹ ಮಾತನಾಡ್ತಾ ಇದೆ. ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಾ ಇದೆ, ಹೋರಾಟ ರೂಪುರೇಷೆಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗಬಹುದು ಅಂತ ಹೇಳಿ? ಖಂಡಿತವಾಗ್ಲೂ ಸ್ಥಳದಲ್ಲಿ ಏನಾಗ್ತಿದೆ ಮತ್ತೆ ಈಗ ಸದ್ಯಕ್ಕೆ ಪ್ರತಿಭಟನೆಯ ಕಂಡೀಷನ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಇನ್ನೂ ಕೂಡ ತೀವ್ರ ಸ್ವರೂಪದಲ್ಲಿ ಮುಂದುವರೆದಿರುವಂಥದ್ದನ್ನು ಕೂಡ ಗಮನಿಸಬಹುದು. ಒಂದು ರೀತಿ ಹವಾಮಾನ ವೈಪರೀತ್ಯ ದೊಡ್ಡ ಪ್ರಮಾಣದಲ್ಲಿ ದೆಹಲಿಯಲ್ಲಿ ಬದಲಾಗ್ತಾ ಇದೆ. ಒಮ್ಮೊಮ್ಮೆ ತೀವ್ರ ಸ್ವರೂಪದಲ್ಲಿ ಮಳೆ ಆದರೆ ಮತ್ತೆ ಒಮ್ಮೊಮ್ಮೆ ಬಹಳ ದೊಡ್ಡ ಮಟ್ಟದಲ್ಲಿ ಬಿಸಿಲು ಕೂಡ ಇದೆ. ಸೊ ಹೀಗಾಗಿ ಟೆಂಪರೇಚರ್ ಸಾಕಷ್ಟು ಅದಲು ಬದಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಹವಾಮಾನ ಬದಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಸಂಕಷ್ಟದ ಸನ್ನಿವೇಶ ಕೂಡ ಇದೆ. ಇಂತಹ ಉರಿ ಬಿಸಿಲು, ಮಳೆ, ಗಾಳಿಯ ನಡುವೆ ಕೂಡ ಪ್ರತಿಭಟನೆ ನಿಲ್ತಾ ಇಲ್ಲ. ನಿರ್ದಿಷ್ಟವಾಗಿ ತಮ್ಮ ಉದ್ದೇಶಗಳು ಈಡೇರೋವರೆಗೂ ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿಜೆಪಿ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ನೋಡಿ, ಬೆಳಗ್ಗೆ 10 ಗಂಟೆ, ಬೆಳಗ್ಗೆ 7 ಗಂಟೆಯಿಂದಲೇ ವಿದ್ಯಾರ್ಥಿಗಳು ಅಸೆಂಬಲ್ ಆಗ್ಬಿಡ್ತಾರೆ ಈ ಪ್ರತಿಭಟನಾ ಸ್ಥಳದಲ್ಲಿ. ಈ ಪ್ರದೇಶದ ಸುತ್ತಮುತ್ತಲೂ ಕೂಡ ಒಂದಷ್ಟು ತಾತ್ಕಾಲಿಕ ಟೆಂಟ್ಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮೇಲೆ ತಾಡ್ಪಾಲ್ಗಳನ್ನು ಕಟ್ಕೊಂಡು ಅದ್ರ ಕೆಳಗಡೆ ವಿದ್ಯಾರ್ಥಿಗಳು ಮಲ್ಕೊಂಡಿರ್ತಾರೆ. ಬೆಳಗ್ಗೆ 7 ಗಂಟೆ 8 ಗಂಟೆ ಆಗ್ತಿದ್ದಂಗೆ ಫ್ರೆಶ್ ಅಪ್ ಆಗಿ ಮತ್ತೆ ಪ್ರತಿಭಟನಾ ಸ್ಥಳಕ್ಕೆ ಬಂದು ಇಲ್ಲಿ ಕೂತ್ಕೊಂಡಿರ್ತಾರೆ. ನೋಡಿ, ಈ ವಿದ್ಯಾರ್ಥಿಗಳ ಪೈಕಿ ಬಹಳಷ್ಟು ಜನ ಇಲ್ಲಿ ಅಸ್ವಸ್ಥರಾಗಿ ಇಲ್ಲೇ ಮಲಗಿರುವಂತದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಎಲ್ಲ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಯಾವುದೇ ಕಾರಣಕ್ಕೂ ಕೂಡ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯದೆ ನಾವು ವಾಪಸ್ ಹೋಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಜೆಪಿ ನಾವು ಯಾವುದೇ ಸಮಯದಲ್ಲಿ ಬೇಕಾದರೂ ಕೂಡ ಮತ್ತೆ ಸಂಸತ್ಗೆ ಮುತ್ತಿಗೆ ಹಾಕುವ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ, ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಈ ಪ್ರತಿಭಟನೆ ಹಗಲೊತ್ತಿನಲ್ಲಿ ಶಾಂತಿಯುತವಾಗಿ ನಡೆದರೂ ಕೂಡ ರಾತ್ರಿ ಹೊತ್ತಿನಲ್ಲಿ ಸ್ವಲ್ಪ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ನಿನ್ನೆ ಕೂಡ ಭದ್ರತಾ ತಂಡಗಳ ಮೇಲೂ ಕೂಡ ಕಲ್ಲು ತೂರಾಟದಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿತ್ತು. ಈಗ ಸದ್ಯಕ್ಕೆ ಪ್ರತಿಭಟನೆ ಶಾಂತಿಯುತವಾಗಿ ನಡೀತಾ ಇದೆ. ನಿನ್ನೆ ರಾತ್ರಿ ಏನು ಸಮಸ್ಯೆ ಆಗಿತ್ತು ಅದನ್ನ ಮತ್ತೆ ತಹಬದಿಗೆ ತಂದಿದ್ದಾರೆ. ಹೊರಗಡೆ ಭದ್ರತಾ ತಂಡಗಳು ನಿಯಮಿತವಾಗಿ ಕೆಲಸವನ್ನ ಮಾಡ್ತಿದ್ದಾವೆ. ವೇದಿಕೆಯ ಮೇಲೆ ಕೆಲವರು ಸೋನಮ್ ವಾಂಗ್ಚುಕ್ ಅವ್ರ ಜೊತೆಗೆ ಉಪವಾಸ ಸತ್ಯಾಗ್ರಹ ಏನು ಕೂತಿದ್ರು, ಆ ಪೈಕಿ ಇನ್ನೂ ಕೆಲವರು ಅಲ್ಲೇ ಇದ್ದಾರೆ. ಆ ವೇದಿಕೆಗಳನ್ನು ಕೂಡ ಕ್ಲೀನ್ ಮಾಡುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಇನ್ನು ಸಮಯ ಕಳೆದಂತೆ, ಅಂದ್ರೆ ಈಗ 10 ಗಂಟೆ ಆಗಿದೆ, 11 ಗಂಟೆ 12 ಗಂಟೆ ಆದಂತೆ ಇನ್ನೂ ಕೂಡ ಈ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ ಅದು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಸಂಜೆ ಆಗ್ತಾ ಇದ್ದಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಸೇರ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಸಂಖ್ಯೆ ಕೂಡ ಹೆಚ್ಚಾಗಬಹುದಾದಂತ ಸಾಧ್ಯತೆಗಳಿದ್ದಾವೆ. 19ನೇ ತಾರೀಕು ದೇಶದಾದ್ಯಂತ ಕರೆಯನ್ನು ಕೊಡಲಾಗಿತ್ತು ಸಂಸತ್ಗೆ ಮುತ್ತಿಗೆ ಹಾಕ್ಲಿಕ್ಕೆ. ಅವತ್ತು 40ರಿಂದ 50 ಸಾವಿರದಷ್ಟು ಜನ ಜಂತರ್ ಮಂತರ್ನಲ್ಲಿ ಸೇರಿದ್ರು. ಈಗಲೂ ಕಡಿಮೆ ಏನಿಲ್ಲ ಅಂದ್ರೂ ಒಂದು 8ರಿಂದ 10 ಸಾವಿರ ಜನ ನಿಮಗೆ ಇಡೀ ಜಂತರ್ ಮಂತರ್ನಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ಪ್ರತಿನಿತ್ಯವೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಇಲ್ಲಿ ಇದ್ದೇ ಇರುತ್ತೆ. ಇದನ್ನು ಹೊರತುಪಡಿಸಿ ಫ್ಲೋಟಿಂಗ್ ಅಂತ ಏನ್ ಕರಿತೀವಿ, ಅಂದ್ರೆ ಬರುವಂತವ್ರು ಮತ್ತೆ ಹೋಗುವಂತವ್ರು, ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿದ್ರೆ ಪ್ರತಿನಿತ್ಯ 10ರಿಂದ 20 ಸಾವಿರ ಜನ ವಿದ್ಯಾರ್ಥಿಗಳು, ಪೋಷಕರು, ಬೇರೆ ಬೇರೆ ಸಂಘಟನೆಗಳು, ಹೀಗೆ ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ನಿಯಮಿತವಾಗಿ ಭಾಗಿಯಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೇಮ್.